ಜೀವನದಲ್ಲಿ ಕೆಲವೊಂದು ಕ್ಷಣಗಳು ಇರುತ್ತವೆ. ಅವು ಕೆಲವೇ ಸೆಕೆಂಡುಗಳಾದರೂ ನೆನಪಿನಲ್ಲಿ ಮಾತ್ರ ಜೀವಮಾನವಿಡೀ ಉಳಿಯುತ್ತವೆ. ಅವರಿಬ್ಬರ ಪರಿಚಯವು ಹಾಗೇ ಶುರುವಾಗಿತ್ತು. ಮೊದಲಿಗೆ ಸ್ನೇಹ, ನಂತರ ಮಾತುಗಳು. ಆಮೇಲೆ ಒಬ್ಬರಿಲ್ಲದೆ ಮತ್ತೊಬ್ಬರ ದಿನವೇ ಪೂರ್ಣವಾಗದಷ್ಟು ಹತ್ತಿರವಾಗಿದ್ದರು. ಬೆಳಿಗ್ಗೆ ಶುಭೋದಯದಿಂದ ಹಿಡಿದು ರಾತ್ರಿ ಶುಭರಾತ್ರಿಯವರೆಗೆ ಪ್ರತಿಯೊಂದು ಕ್ಷಣದಲ್ಲೂ ಒಬ್ಬರ ನೆನಪು ಮತ್ತೊಬ್ಬರ ಜೊತೆಗಿತ್ತು. ಅವಳು ನಗುತ್ತಿದ್ದರೆ ಅವನಿಗೆ ಸಂತೋಷ, ಅವನು ಮೌನವಾಗಿದ್ದರೆ ಅವಳಿಗೆ ಚಿಂತೆ. ಅವರ ಸಂಬಂಧಕ್ಕೆ ಯಾವುದೇ ಹೆಸರು ಇರಲಿಲ್ಲ. ಆದರೆ ಆ ಬಂಧಕ್ಕೆ ಪದಗಳಲ್ಲಿ ಹೇಳಲಾಗದಷ್ಟು ಆಳವಿತ್ತು. ಒಂದು ದಿನ ಭೇಟಿಯಾದಾಗ ಹೆಚ್ಚು ಮಾತುಗಳೇ ಇರಲಿಲ್ಲ. ಇಬ್ಬರ ಕಣ್ಣುಗಳಲ್ಲೂ ಸಾವಿರ ಭಾವನೆಗಳು ತುಂಬಿಕೊಂಡಿದ್ದವು. ಅಷ್ಟರಲ್ಲಿ ಅವಳು ತನ್ನ ಕೈಯನ್ನು ಮುಂದೆ ಚಾಚಿದಳು. ಅವನು ನಿಧಾನವಾಗಿ ಆ ಕೈಯನ್ನು ಹಿಡಿದ. ಆ ಸ್ಪರ್ಶದಲ್ಲಿ ಪ್ರೀತಿ ಇತ್ತು, ಆ ಹಿಡಿತದಲ್ಲಿ ನಂಬಿಕೆ ಇತ್ತು, ಆ ಕ್ಷಣದಲ್ಲಿ ಭವಿಷ್ಯದ ಕನಸುಗಳಿದ್ದವು. ಆ ದಿನ ಅವರು ಒಬ್ಬರಿಗೊಬ್ಬರು ಯಾವುದೇ ವಾಗ್ದಾನ ಮಾಡಲಿಲ್ಲ, ಆದರೆ ಹೃದಯಗಳು ಮಾತ್ರ ಮೌನವಾಗಿ ಹೇಳಿಕೊಂಡವು. ಜೀವನ ಎಷ್ಟು ಬದಲಾದರೂ ನೀನು ನನ್ನ ನೆನಪಿನಲ್ಲೇ ಇರುತ್ತೀಯ. ಕಾಲ ಕಳೆಯಿತು, ಪರಿಸ್ಥಿತಿಗಳು ಬದಲಾದವು, ದಾರಿಗಳು ಬೇರೆ ಬೇರೆ ಆದವು. ಆದರೆ ಆ ಒಂದು ಫೋಟೋ, ಆ ಒಂದು ಕೈ ಹಿಡಿದ ಕ್ಷಣ ಅವರಿಬ್ಬರ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯಿತು. ಇಂದಿಗೂ ಆ ನೆನಪು ಬಂದಾಗ ಅವರ ಮುಖದಲ್ಲಿ ಸಣ್ಣ ನಗು ಮೂಡುತ್ತದೆ. ಏಕೆಂದರೆ ಕೆಲವರು ನಮ್ಮ ಜೀವನದಲ್ಲಿ ಉಳಿದಿರಬಹುದು, ಆದರೆ ಅವರ ನೆನಪುಗಳು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಪ್ರೀತಿ ಅಂದರೆ ಯಾವಾಗಲೂ ಜೊತೆಯಾಗಿರುವುದಲ್ಲ. ದೂರವಾದ ಮೇಲೂ ಅದೇ ಗೌರವ, ಅದೇ ಕಾಳಜಿ, ಅದೇ ನೆನಪು ಉಳಿಯುವುದೇ ನಿಜವಾದ ಪ್ರೀತಿ. ಕೈ ಬಿಡಬಹುದು, ಆದರೆ ಹೃದಯದಲ್ಲಿ ಉಳಿದ ನೆನಪುಗಳನ್ನು ಯಾರೂ ಬಿಡಿಸಲು ಸಾಧ್ಯವಿಲ್ಲ.